ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಒಂದು ಕಡೆ ಹೋರಾಟ ನಡೀತಾ ಇದೆ. ಮಗದೊಂದು ಕಡೆ CWMA CWRC ಆದೇಶವನ್ನು ಪರಿಪಾಲನೆ ಮಾಡಲೇಬೇಕಾದಂತಹ ಅಡಕತ್ರಿಯಲ್ಲಿ ಕರ್ನಾಟಕ ಸಿಲುಕಿಕೊಂಡಿದೆ. ಜೊತೆಗೆ ಹವಾಮಾನದ ವೈಪರೀತ್ಯ ಅಂದಾಗ ಸಕಾಲಕ್ಕೆ ಮಳೆ ಕೂಡ ಸಂಭವಿಸ್ತಾ ಇಲ್ಲ. ಕೆಲವೊಂದು ಕಡೆ ಅತಿವೃಷ್ಟಿ, ಹಲವು ಕಡೆ ಅನಾವೃಷ್ಟಿ. ಈ ನಡುವೆ ಜಲಾಶಯಗಳ ನೀರಿನ ಮಟ್ಟ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹೌದು, ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟವನ್ನು ನೋಡ್ತಾ ಹೋಗೋದಾದರೆ KRS ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ನೀರಿನ ಮಟ್ಟ 109.53 ಅಡಿ, ಒಳಹರಿವಿನ ಪ್ರಮಾಣ 6473 ಕ್ಯೂಸೆಕ್ಸ್. ಇನ್ನು ಹೊರಹರಿವು ಎಷ್ಟಿದೆ ಅಂದರೆ 2298. ಇನ್ನು ಹಾರಂಗಿ ಪ್ರಮುಖ ಜಲಾಶಯ ಗರಿಷ್ಠ ಮಟ್ಟವನ್ನು ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ 2859, ಇಂದಿನ ನೀರಿನ ಮಟ್ಟ 2858.30. ಒಳಹರಿವಿನ ಪ್ರಮಾಣ ಎಷ್ಟಿದೆ ನೋಡ್ತಾ ಹೋಗೋದಾದರೆ 6153 ಕ್ಯೂಸೆಕ್ಸ್, ಹೊರಹರಿವು 6401. ಕಬಿನಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ 2284, ಆದರೆ ಇವತ್ತು ನೀರು 2282.59. ಒಳಹರಿವು 8860 ಕ್ಯೂಸೆಕ್ಸ್ ಇದ್ದರೆ ಹೊರಹರಿವಿನ ಪ್ರಮಾಣ 10,000 ಇದೆ. ಹೇಮಾವತಿ 2922 ಗರಿಷ್ಠ ಮಟ್ಟ. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಇಂದಿನ ಮಟ್ಟ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ 2915.70. ಒಳಹರಿವು 3216 ಇದ್ದರೆ ಹೊರಹರಿವು 500 ಕ್ಯೂಸೆಕ್ಸ್. ಲಿಂಗನಮಕ್ಕಿ 1819, ಇಂದಿನ ಮಟ್ಟ 1791, 14542 ಕ್ಯೂಸೆಕ್ಸ್ ಹರಿತಾ ಇದೆ, ಅಂದರೆ ಒಳಹರಿವು. ಹೊರಹರಿವು 1279 ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಮಲಪ್ರಭಾದ ವಿಚಾರಕ್ಕೆ ಬರೋದಾದರೆ ಗರಿಷ್ಠ ಮಟ್ಟ 2079.50, ಇಂದಿನ ಮಟ್ಟ 2065.10, ಒಳಹರಿವು 3525 ಕ್ಯೂಸೆಕ್ಸ್, ಹೊರಹರಿವು 644. ತುಂಗಭದ್ರಾ 1633, ಇದರಲ್ಲಿ ಇಂದಿನ ಮಟ್ಟ 1627.61, ಒಳಹರಿವಿನ ಪ್ರಮಾಣ 34,051 ಅಂದರೆ ಕ್ಯೂಸೆಕ್ಸ್. ಇನ್ನು ಹೊರಹರಿವು 1680. ಆಲಮಟ್ಟಿಯಲ್ಲಿ ಗರಿಷ್ಠವೇ 519.60. ಇಂದಿನ ಮಟ್ಟ ಕೂಡ ಅಷ್ಟೇ ಇದೆ, ಏನಂತ ಡಿಫ್ರೆನ್ಸ್ ಇಲ್ಲ, 519.38. ಒಳಹರಿವು 35,008 ಕ್ಯೂಸೆಕ್ಸ್, ಹೊರಹರಿವು ಜಾಸ್ತಿ ಇದೆ ನೋಡಿ, 50,665. ನಾರಾಯಣಪುರ ಜಲಾಶಯ 492 ಗರಿಷ್ಠ ಮಟ್ಟ 492.25, ಇದು ಸೇಮ್ 492.23. ಒಳಹರಿವು 20,000 ಕ್ಯೂಸೆಕ್ಸ್ ಇದ್ದರೆ 12,960 ಹೊರಹರಿವಿದೆ.